ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ಕೊಡಿ, ಒಂದ್ ಸ್ವಲ್ಪ ದೂರ ನಾನು ತಳ್ಕೊಂಡ್ ಬರ್ತೀನಿ. DC ಮೇಡಮ್ ಕೈಯಲ್ಲಿ ಗಾಡಿ ತಳ್ಸೋದ? ಬೇಡ ಬೇಡ ಬನ್ನಿ. ಹುಡುಗರು ಕರ್ಸ್ತೀನಿ ಅಂದ್ರು ಬೇಡ ಅಂದ್ಬಿಟ್ರಿ. ಹ್ಞೂ, ಮತ್ತೆ ಪೂರ್ತಿ ದಿವಸ ನಾವಿಬ್ರು ಒಟ್ಟಿಗೆನೆ ಕಳಿಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಬೇರೆಯವ್ರನ್ನ ಕರೆದ್ರೆ ಹೇಗೆ? ಹೌದೌದು, ನೆಟ್ ಒಂದ್ ದಿವಸನೂ ನಮ್ಮ ಕೈಯಲ್ಲಿ ನಿಭಾಯಿಸಕ್ ಹಾಕಿಲ್ಲ ಅಂತ ಆಗೋಯ್ತದೆ. ಪರವಾಗಿಲ್ಲ, ಅದೇನಾದ್ರೂ ನಾವಿಬ್ರು ನೋಡ್ಕೊಳಮ್ಮ ಬನ್ನಿ. ಆದ್ರೂ ನಾವ್ ಹೀಗೆ ತಳ್ಕೊಂಡು ಹೋಗ್ತಿದ್ರೆ ಅದ್ ಯಾವಾಗ ಮನೆಗೆ ಹೋಗಿ ಸೇರ್ತೀವೋ ಏನೋ. ದ್ಯಾವ್ರು ನೋಡ್ತಾವನೆ, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಬಿಡಿ. ಹೌದಾ, ನೋಡೋಣ. ಇನ್ಮ್ಯಾಕ್ ಇದೆಲ್ಲ ನಿಮ್ ಜೀವನದಾಗ ಆಗಿಲ್ಲ ಮಿಸ್. ಈಗಲೆಲ್ಲ ಅನ್ಭವಿಸ್ಕೊಬಿಡಿ. ಯಾಕೆ? ಯಾಕಂದ್ರೆ ಇನ್ಮ್ಯಾಕೆ ನಿಮ್ಗೆ ಒಂದ್ ಸಪ್ರೇಟ್ ಕಾರ್ ಡ್ರೈವರು, ಆಳುಗಳು ಎಲ್ಲರೂ ಇರ್ತಾರೆ. DC ಮೇಡಮ್ ಅವ್ರಿಗೆ ಹೊಟ್ಟೆ ಹಚ್ಚದಂತ 7 ಗಂಟೆ ಕಾಯ್ಕೊಂಡಿರ್ತಾರ. ನೀವು ಸುಮ್ಕೆ ಆರ್ಡರ್ ಮಾಡಿದ್ರೆ ಉಪ್ಪಿಟ್ಟಿಂದ ಬಿರಿಯಾನಿ ಗಂಟ ಬಂದ್ ರೆಡಿ ಇರ್ತೈತೆ. ಇನ್ಮ್ಯಾಕ್ ಹಿಂಗೆ ಕದ್ದು ಜೋಳ ತಿನ್ನಕ್ ಆಗಕ್ಕಿಲ್ಲ. DC ಪೋಸ್ಟ್ ಅಂದ್ರೆ ಹಾಗೆಲ್ಲ ಏನೂ ಇರಲ್ಲ ಶ್ರೀ. ಅದು ನಾರ್ಮಲ್ ಕೆಲಸ ತರನೇ, ಜನರಿಗೋಸ್ಕರ ಮಾಡೋಂಥ ಒಂದು ಸರ್ವಿಸ್ ಅದು. ಹಾಗೆಲ್ಲ ಸರ್ಕಾರಿ ಹಣನ ಬೇಕಾಬಿಟ್ಟು ಖರ್ಚು ಮಾಡಬಾರ್ದು. ಇದಕ್ಕೆ ನಮ್ಮ ಬರೋದು ನಂಗೆ చాలా ಇಷ್ಟ. ಗಾಡಿ ಇಲ್ಲ ಅಜ್ಜ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಹೌದು, ಇಲ್ಲಿ ಹತ್ರದಾಗ ಪೆಟ್ರೋಲ್ ಬಂಕ್ ಎಲ್ಲ ಇದೆ? ಅಯ್ಯ, ಅದು ಇನ್ನು 500 ಕಿಲೋಮೀಟರ್ ದೂರ ಹೋಗ್ಬೇಕು. 5 ಅಲ್ಲಿ ಗಂಟೆ ತಳ್ಕೊಂಡು ಹೋಗಕ್ಕಾಯ್ತದ? ಏನಯ್ಯ, ಹೊಸಿ ಪೆಟ್ರೋಲ್ ಕೊಡು ಮಗಿಗೆ. ಅಜ್ಜಿ ಪರವಾಗಿಲ್ಲ. ಏನ್ ಪರವಾಗಿಲ್ಲವ್ವ, ಪಾಪ ಮಗ ತಳ್ಕೊಂಡೇ ಹೋಯ್ತೈತೆ. ನಿನ್ ಗಂಡ ಗಾಡಿ ತಳ್ಕೊಂಡು ಹೋದ್ರೆ ಸಂತೋಷವಾ ನಿಂಗೆ? ಕೇಳು ಅಜ್ಜಿ, ಮೊದ್ಲೇ ಬೆನ್ನು ಬಂದಿದೆ. ಮನ್ಗೋದ್ಮೇಲೆ ನೀನ್ 2 ಕೈಲಿ ತಲೆ ತಿಕ್ಕಿಸ್ಕೊಳಪ್ಪ. ಅಯ್ಯೋ, ಆಗಕ್ಕಿಲ್ಲ ಅಂತಾರ ಅಜ್ಜಿ. ಅದ್ಯಾಕಾಗಕ್ಕಿಲ್ಲ? ಏನವ್ವ, ನಿನ್ ಗಂಡಂಗ್ ನೀನೇ ಮಾಡ್ಬೇಕು ಆಯ್ತೆ. ಸರಿ ಅಜ್ಜಿ. ಅಜಯ, ನಿಮ್ದು ಇದೇ ಊರ? ಹೂ ಕಣಪ್ಪ, ಹಿಂಗೆ ಹೋದ್ರೆ 2 ಕಿಲೋಮೀಟ್ರ್ ನಮ್ಮ ತೋಟ ಸಿಗ್ತದೆ. ಕೆರೆ ಪಕ್ಕ ತೆಂಗು, ಜೋಳ, ಹಲಸು, ಹಣ್ಣು ಎಲ್ಲ ಬೆಳಿತೀವಪ್ಪ. ಅಜ್ಜ, ಕಾಸು ತಗೊಳ್ಳಿ, ಇಟ್ಕೊಳ್ಳಿ. ಇದೆಲ್ಲ ಬೇಡ, ಕಾಸು ತೆಗ್ದು ರೋಡ್ ಮೇಲೆ ಹಿಡ್ಕೋ, ಅದೆಲ್ಲ ಬೇಡ ನಿಮಗೆ. ಹೆಂಡ್ತಿನ ಜೋಪಾನ ಕರ್ಕೊಂಡು ಹೋಗು. ಸರಿ. ಅಜಯ, ನಿಮ್ಮ ತೋಟದಾಗ ಹಣ್ಣಿನ ಮರಗಳ ಕೆಳಗಡೆ 500 ರೂಪಾಯಿ ನೋಟಿದ್ದಾವೆ, ತಗೊಬಿಡಿ. ಹಾಂ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.